ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡು ಈ ಚಕ್ಕೋಲಿ ಅಂಥೇಳಿ ಮಾಡ್ತೀವಿ. ರಾತ್ರಿ ಏನಾದರೂ ಅಡುಗೆ ಮಾಡೋಕ್ಕೆ ಬೇಜಾರಾದ್ರೆ ಈ ಥರ ಗೋಧಿ ಹಿಟ್ಟು ಕಲಸಿರೋದಿತ್ತಂತಂದ್ರೆ ದಿಢೀರ್ ಅಂತೇಳಿ ಒಂದು 10 ನಿಮಿಷ ಒಳಗೆ ಈ ಚಕ್ಕೋಲಿ ಆಗೋಗ್ಬಿಡುತ್ತೆ. ತಿನ್ನೋಕ್ಕೆ ಮಾತ್ರ ಸೂಪರ್ ಟೇಸ್ಟಿಯಾಗಿರುತ್ತೆ ಮತ್ತು ದಿಢೀರ್ ಅಂಥೇಳಿ ಆಗೋಗ್ಬಿಡುತ್ತೆ. ಇದು ಹೆಂಗೆ ಮಾಡಿದೆ ಅಂತೇಳಿ ನೋಡ್ಕೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಇದಕ್ಕೆ ಮೊದಲಿಗೆ ನಾನು ಕೊಬ್ಬರಿ, ಕೊತ್ತಂಬರಿ, ಬೆಳ್ಳುಳ್ಳಿ ಹಾಕಿ ಮಿಕ್ಸರ್ ಮಾಡಿಕೊಂಡೆ. ಈಗ ನೋಡಿರಿ, ಒಂದು ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ದಷ್ಟು ಸಾಸಿವೆನ ಹಾಕ್ಕೋಬೇಕ್ರಿ. ಒಂದು ಸ್ಪೂನ್ದಷ್ಟು ಜೀರಿಗೆನ ಹಾಕ್ಕೋಬೇಕು. ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಕರಿಬೇವು ಹಾಕ್ಕೋಬೇಕ್ರಿ. ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೇಕು. ಅದನ್ನು ಚೆಂದಂಗೆ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಜಾಸ್ತಿನ ಹಾಕ್ಕೋಬೇಕ್ರಿ. ಇಲ್ಲಿ ನಾನು ಒಂದು 3 ಟೊಮೆಟೊನ ಹಾಕ್ಕೊಂಡೀನಿ. 4 ಚಪಾತಿಯಷ್ಟು ಚಕ್ಕೋಲಿಗೆ 3 ಟೊಮೆಟೊನ ಹಾಕ್ಕೊಂಡೀನಿ. ಈಗ ಟೊಮೆಟೊನ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ ಮತ್ತು ಇನ್ಯಾವ ಬೇಳೆಗಳನ್ನು ಹಾಕ್ಕೋಬೋದು. ಇದು ಟೇಸ್ಟ್ ಚಲೋ ಆಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ದಷ್ಟು ಅರಿಶಿಣದ ಪುಡಿ ಹಾಕಿ ಇದೆಲ್ಲ ಮಸಾಲೆನ ಚೆಂದಂಗೆ ಫ್ರೈ ಮಾಡ್ಕೊಂಡ್ಬಿಡೋಣ. ಈ ಚಕ್ಕೋಲಿ ನೋಡಿರಿ, ಏನಾದರೂ ಮನೆಯಲ್ಲಿ ತರಕಾರಿ ಇಲ್ಲ ಅಂತಂದ್ರೆ, ಏನಾದರೂ ಅಡುಗೆ ಮಾಡೋಕ್ಕೆ ಬೇಜಾರಾದ್ರೆ ಈ ಥರ ದಿಢೀರ್ ಅಂಥೇಳಿ ಮಾಡ್ಕೊಂಡ್ಬಿಡ್ಬೋದು. ಆಮೇಲೆ ಇದೇನು ಕೊಬ್ಬರಿ, ಕೊತ್ತಂಬರಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕಿ ಇದರೊಳಗೆ ಚೆಂದಂಗೆ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಒಂದು 2 ಸ್ಪೂನ್ದಷ್ಟು ಅಚ್ಕಾರದ ಪುಡಿ ಹಾಕ್ಕೋಬೇಕು. ಇದು ನೋಡಿರಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂಥರ ಮ್ಯಾಗಿ ತಿಂದಂಗೆ ಆಗುತ್ತೆ ಇದು. ಮಕ್ಕಳು ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ತಿ ರೆಸಿಪಿನೂ ಹೌದು. ಇದಕ್ಕೆ ನೋಡಿರಿ, ಒಂದು 4 ಚಪಾತಿಯಷ್ಟು ಚಕ್ಕೋಲಿ ಮಾಡೋದಿತ್ತಂದ್ರೆ 3 ಗ್ಲಾಸಷ್ಟು ನೀರು ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಾನು ಒಂದು 4 ಚಪಾತಿಯಷ್ಟು ಹಿಟ್ಟಿಂದು ಚಕ್ಕೋಲಿದು ಅಳತೆ ತೋರ್ಸಕತ್ತೀನಿ. ಇದಕ್ಕೆ ಒಂದು 3 ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕು. ಸೇಮ್ ಒಂದು ಮ್ಯಾಗಿ ತಿಂದಂಗೆ ಅನಿಸುತ್ತೆ ಇದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂದು ಡಿಫ್ರೆಂಟ್ ರೆಸಿಪಿನೂ ಆಗುತ್ತೆ. ಯಾವಾಗಾದರೂ ಬೇಜಾರಾದರೆ ಈ ಥರ ಮಾಡಿಕೊಂಡು ತಿಂದು ನೋಡಿರಿ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ. ಇದು ನೀರು ಹಾಕಿದ್ಮೇಲೆ ಚೆಂದಂಗೆ ಕುದಿ ಬರಬೇಕು. ಇದು ನೀರು ಅಲ್ಲಿವರೆಗೂ ಇದೇನೈತಲ್ರಿ, ಚಪಾತಿ ಹಿಟ್ಟು ಸೇಮ್ ಚಪಾತಿಗೆ ಹೆಂಗೆ ಮಾಡ್ಕೊತೀವಲ್ಲ, ನಾದ್ಕೋತೀವಲ್ಲ ಅದೇ ಥರನೇ ಹಿಟ್ಟು ಕಲಿಸ್ಕೋಬೇಕು, ಗೋಧಿ ಹಿಟ್ಟು. ಇದನ್ನೇನೈತಿ ಚಪಾತಿ ಥರನ ಲಟ್ಟಿಸ್ಕೊಂಡು ಬಿಡಬೇಕು. ಸ್ವಲ್ಪ ಹಿಟ್ಟು ಹಚ್ಚಿ ತೆಳ್ಳಗೆ ಲಟ್ಟಿಸ್ಬೇಕ್ರಿ ಚಪಾತಿ. ದಪ್ಪ ಲಟ್ಟಿಸಿದ್ರೆ ನೀರೊಳಗೆ ಹಾಕಿ ಕುದಿಸ್ಬಿಡ್ತೀವಲ್ಲ, ಆವಾಗ ಜಲ್ದಿ ಕುದಿಯೋಂಗಿಲ್ಲ. ಅದಕ್ಕೆ ಚಪಾತಿ ದೊಡ್ಡದಾಗಿ ತೆಳ್ಳಗೆ ಲಟ್ಟಿಸ್ಕೋಬೇಕು. ನೋಡಿರಿ, ಒಂದ್ಸರಿ ಮಾಡ್ಕೊಂಡು ನೋಡಿರಿ, ಪದೇ ಪದೇ ಮಾಡ್ಕೊಂಡು ತಿಂತೀರ ಇದನ್ನು, ಅಷ್ಟು ಟೇಸ್ಟಾಗಿರುತ್ತೆ. ಈಗೇನೈತಿ, ಹಿಂಗೆ ಉದ್ದುದ್ದಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ಒಂದು ಚಾಕುನ ತೊಗೊಂಡು ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ಎಲ್ಲ ಚಪಾತಿನೂ ಮಾಡ್ಕೊಂಡು ಅದು ನೀರು ಕುದಿಯೋ ಮಟ್ಟ ಎಲ್ಲ ಚಪಾತಿನೂ ಮಾಡ್ಕೊಂಡು ಈ ಥರ ಉದ್ದಕ್ಕೆ ಕತ್ತರಿಸ್ಕೊಂಡು ಇಟ್ಕೋಬೇಕ್ರಿ. ಈಗ ನೋಡಿರಿ, ನೀರು ಕುದ್ದೈತಿ. ನೀರು ಕುದ್ದ ಮೇಲೇ ಹಾಕ್ಕೋಬೇಕು, ಅದಕ್ಕೆ ಮುಂಚೆ ಹಾಕ್ಕೋಬಾರ್ದು ಇದನ್ನು. ಈಗ ಚೆಂದಂಗೆ ನೀರು ಕುದಿ ಮುಂದಾಗ ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇದ್ರೊಳಗೆ ಹಾಕ್ಕೊಂಡ್ಬಿಡ್ಬೇಕು. ಇಲ್ಲಿ ಒಂದು 4 ಚಪಾತಿಯಷ್ಟು ಚಪಾತಿ ಲಟ್ಟಿಸಿ ಈ ಥರ ಮುರ್ಕೊಂಡು ಹಾಕೊಳಕತ್ತೀನಿ ಕತ್ತರಿಸ್ಕೊಂಡು. ನೀವು ನೋಡಿಕೊಂಡು ನೀರು ಸ್ವಲ್ಪ ತೆಳುವಾಗೇ ಇರಬೇಕಿದು, ಜಾಸ್ತಿ ಗಟ್ಟಿ ಆಗಬಾರ್ದು. ಜಾಸ್ತಿ ಗಟ್ಟಿ ಆತಂದ್ರೆ ತಿನ್ನೋಕೆ ಟೇಸ್ಟ್ ಆಗಿರೋಂಗಿಲ್ಲ. ಆಮೇಲೆ ಮಾಡಿದ್ಮೇಲೆ ಬಿಸಿ ಬಿಸಿ ಇದ್ದಾಗನೇ ತಿನ್ಕೊಂಡು ಬಿಡಬೇಕು.
ತಣ್ಣಗಾದ್ಮೇಲೆ ಅಷ್ಟು ಟೇಸ್ಟ್ ಹತ್ತಂಗಿಲ್ಲ, ಗಟ್ಟಿ ಆಗಿಬಿಡುತ್ತೆ ಜಲ್ದಿ. ಅದಕ್ಕೆ ಬಿಸಿ ಬಿಸಿ ಇದ್ದಾಗನೇ ಇದನ್ನು ಮಾಡ್ಕೊಂಡು ತಿನ್ನಬೇಕು. ಈಗೆಲ್ಲ 4 ಚಪಾತಿದನ್ನು ಕತ್ತರಿಸಿ ಹಾಕಿದ್ದೀನಿ ನಾನು ಚಪಾತಿನ. ಈಗ ಒಂದು 10 ನಿಮಿಷ ಕುದಿಸ್ಬಿಟ್ಟು ಅಂತಂದ್ರೆ ರೆಡಿ ಆಯ್ತು ನೋಡಿರಿ ಚಪ್ಪಲಿ. ಇದನ್ನು ನಾವು ಚಪ್ಪಲಿ ಅಂತ ಕರಿತೀವಿ. ಖಾರ ಇದು ಬೇಕಂದ್ರೆ ಸ್ವೀಟನ್ನು ಬೆಲ್ಲ ಹಾಕಿ ಮಾಡ್ಕೋಬೋದು. ಈ ಥರ ಇದು ಖಾರದ ಚಪ್ಪಲಿ ಅಂತ ಕರಿತೀವಿ ನಾವು. ಇದಕ್ಕೆ ಬೇಕಂದ್ರೆ ಮೊಟ್ಟೆನೂ ಒಡೆದು ಹಾಕೋತಾರ. ಈಗ ನೋಡಿರಿ ರೆಡಿ ಆಯಿತು. ಸೊಪ್ಪುಗಳನ್ನು ಇದ್ರೂ ಸೊಪ್ಪುಗಳನ್ನು ಹಾಕೋತಾರ. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಯಾವುದೇ ಸೊಪ್ಪುಗಳು ಇದ್ರೂ ಇದ್ರೊಳಗೆ ಒಗ್ಗರಣೆ ಒಳಗೆ ಹಾಕಿನೂ ಮಾಡ್ತಾರೆ. ನೋಡಿರಿ ಇವತ್ತು ಸಿಂಪಲ್ಲಾಗಿ ಒಂದು ಖಾರ ಚಕ್ಕುಲಿನ ತೋರಿಸಿದ್ದೀನಿ. ಇದನ್ನು ಬಿಸಿ ಬಿಸಿ ಆಗಿದ್ದಾಗನೇ ತುಪ್ಪ ಹಾಕ್ಕೊಂಡು ತಿಂದ್ರಂದ್ರೆ ಮಸ್ತ್ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನಮಸ್ಕಾರ, ನಾಳೆ ಸಿಗೋಣ.